ಇದು ಪರಮ ಪವಿತ್ರವಾದ ಕಾಗಿಣಾ ನದಿ. ಈ ನದಿ ದಂಡೆಯ ಮೇಲಿರುವ ಮಳಖೇಡ ಪ್ರಸಿದ್ಧವಾದ ಐತಿಹಾಸಿಕ ಕ್ಷೇತ್ರವೂ ಹೌದು, ಪುಣ್ಯಕ್ಷೇತ್ರವೂ ಹೌದು. ಕಾಗಿಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಸೇತುವೆಯ ಬಲಭಾಗದಲ್ಲಿ ರಾಷ್ಟ್ರಕೂಟರ ಭವ್ಯ ಕೋಟೆಯ ಭಗ್ನಾವಶೇಷಗಳು ನಮ್ಮ ಗಮನ ಸೆಳೆದರೆ, ಸೇತುವೆಯ ಎಡಭಾಗದಲ್ಲಿ ನದಿಯ ತಟಾಕದಲ್ಲಿ ಕಾಣುವುದೇ ಉತ್ತರಾದಿ ಮಠ. ಶ್ರೀಮದ್ ಉತ್ತರಾದಿ ಮಠದ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರಿಂದ ಹಿಡಿದು ಈ ಹಿಂದಿನ ಪೀಠಾಧಿಪತಿಗಳಾದ ಶ್ರೀ ಸತ್ಯ ಪ್ರಮೋದ ತೀರ್ಥರವರೆಗೆ, ಅಂದರೆ 1238ರಿಂದ 1995ರವರೆಗೆ 41 ಮಂದಿ ಯತಿವರೇಣ್ಯರು ಈ ಮಠದ ಆಧಿಪತ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ. 1996ರಿಂದ ಶ್ರೀ ಸತ್ಯಾತ್ಮ ತೀರ್ಥರು ಉತ್ತರಾದಿ ಮಠದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಕಾಗಿಣಾ ನದಿ ತೀರದ ಈ ಉತ್ತರಾದಿ ಮಠದಲ್ಲಿ ಟೀಕಾಚಾರ್ಯರೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಜಯತೀರ್ಥರ ವೃಂದಾವನವಿದೆ. ಶ್ರೀ ಮಧ್ವಾಚಾರ್ಯರಿಗೆ 4 ಜನ ಶಿಷ್ಯಂದಿರು: ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ನರಹರಿ ತೀರ್ಥರು, ಶ್ರೀ ಮಾಧವ ತೀರ್ಥರು ಹಾಗೂ ಶ್ರೀ ಅಕ್ಷೋಭ್ಯ ತೀರ್ಥರು. ಶ್ರೀ ಅಕ್ಷೋಭ್ಯ ತೀರ್ಥರ ಶಿಷ್ಯರೇ ಶ್ರೀ ಜಯತೀರ್ಥರು. ದ್ವೈತ ವೇದಾಂತ ಪ್ರಪಂಚದಲ್ಲಿ ಶ್ರೀ ಮಧ್ವಾಚಾರ್ಯರಷ್ಟೇ ಪೂಜ್ಯರು, ಪ್ರಾತಸ್ಮರಣೀಯರು ಆಗಿದ್ದಾರೆ ಶ್ರೀ ಜಯತೀರ್ಥರು. ಶ್ರೀ ಮಧ್ವಾಚಾರ್ಯರ ನಂತರ ಅಗ್ರಪೂಜೆ ಸಲ್ಲುವುದು ಈ ಟೀಕಾಚಾರ್ಯರಿಗೇನೆ. लोकान्धीकरणस्य मस्ततमदस्सकालसेवायदा पाकारादिप्ररोहत निषेद्राकानिजाकान्मुखः छायासंश्रयणेरयच्चरणयोरायामि संसारिका कायानल्पदवातभव्यतिकरव्यायामविक्षोभिता आयान्ते प्रकटामुदं मुदजनाय. ಶ್ರೀ ಜಯತೀರ್ಥರ ವೃಂದಾವನದ ಬಲಪಕ್ಕದಲ್ಲಿ ಅವರ ಗುರುಗಳಾದ ಶ್ರೀ ಅಕ್ಷೋಭ್ಯ ತೀರ್ಥರ ವೃಂದಾವನವಿದ್ದರೆ, ಎಡಪಕ್ಕದಲ್ಲಿ ಶ್ರೀ ರಘುನಾಥ ತೀರ್ಥರ ವೃಂದಾವನವಿದೆ. ಎದುರುಗಡೆ ಪ್ರಾಣದೇವರು ಶ್ರೀ ಹನುಮದೇವ. ಈ ವೃಂದಾವನಗಳ ಮುಂಭಾಗದಲ್ಲಿಯೇ ಶ್ರೀ ವ್ಯಾಸತೀರ್ಥರು, ಶ್ರೀ ಸತ್ಯಾನಂದ ತೀರ್ಥರು ಹಾಗೂ ಶ್ರೀ ರಘುಕಾಂತ ತೀರ್ಥರ ವೃಂದಾವನಗಳೂ ಇವೆ. ಶ್ರೀ ಜಯತೀರ್ಥರು ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ಪಂಢರಪುರ ಸಮೀಪದ ಮಂಗಳವೇಡ ಗ್ರಾಮದಲ್ಲಿ. ಮಳಖೇಡ ಉತ್ತರಾದಿ ಮಠದ ವ್ಯವಸ್ಥಾಪಕರು ಹಾಗೂ ಶ್ರೀ ಟೀಕಾಚಾರ್ಯ ವಿದ್ಯಾಪೀಠದ ಪ್ರಾಚಾರ್ಯರಾದ ಶ್ರೀ ವೆಂಕಣ್ಣಾಚಾರ್ಯ. ಇಂದ್ರದೇವರ ಅವತಾರರಾಗಿರತಕ್ಕಂತಹ ಜಯತೀರ್ಥರು ಪೂರ್ವಾಶ್ರಮದ ಹೆಸರು ಧೊಂಡೋಪಂತರು ಅಂತ, ತಂದೆ ಹೆಸರು ರಘುನಾಥರಾವ್ ದೇಶಪಾಂಡೆ ಅಂತ. ಅವರ ಮನೆಯಲ್ಲಿ ಜನಿಸಿದಾಗ ಧೊಂಡೋಪಂತರು ದೊಡ್ಡವರಾದ ಮೇಲೆ ಉಪನಯನವನ್ನು ಮಾಡಿದ್ದಾರೆ. ಉಪನಯನ ಆದ ಕೆಲವು ವರ್ಷಗಳ ನಂತರ ಯೋಗ್ಯವಾದ ಸಮಯಕ್ಕೆ ವಿವಾಹವನ್ನು ಕೂಡ ಮಾಡಿದ್ದಾರೆ. ಈ ಗುರುಗಳಿಗೆ ಪೂರ್ವಾಶ್ರಮದಲ್ಲಿ 2 ಹೆಂಡಂದಿರು. 18 ವರ್ಷ ಪ್ರಾಪ್ತವಾದಾಗ ನವ ತಾರುಣ್ಯದ ಸಂದರ್ಭದಲ್ಲಿ ಬೇಟೆಯಾಡುವುದಕ್ಕಾಗಿ ಸಂಧ್ಯಾವಳಿ ಗ್ರಾಮಕ್ಕೆ ಹೋಗಿದ್ದಾರೆ. ಬೇಟೆಯಾಡಿ ಬರ್ತಾ ಇರುವ ಸಂದರ್ಭದಲ್ಲಿ ಬಾಯಾರಿಕೆಯಾದದ್ದರಿಂದ ಬಾಯಾರಿಕೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ನೀರನ್ನು ಕುಡಿಯುವುದಕ್ಕಾಗಿ ಭೀಮಾ ನದಿಯಲ್ಲಿ ಪ್ರವೇಶ ಮಾಡಿದ್ದಾರೆ. ಕುದುರೆಯಿಂದ ತೆಳಗೆ ಇಳಿಯದೇನೆ ಕುದುರೆ ಮೇಲೇ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮವನ್ನು ಹಿಡಿದುಕೊಂಡು ಬಾಯಿಯನ್ನೇ ಡೈರೆಕ್ಟಾಗಿ ನದಿಗೆ ಹಚ್ಚಿ ನೀರನ್ನು ಕುಡಿತಾ ಇರುವ ಸಂದರ್ಭದಲ್ಲಿ ಆ ದಂಡೆಯ ಮೇಲೆ ಅಕ್ಷೋಭ್ಯ ತೀರ್ಥರು ಶಿಷ್ಯನನ್ನು ಕಾಯ್ತಾ ಕುಳಿತಾ ಇದ್ದಾರೆ. ಈ ವ್ಯಕ್ತಿ ನೀರು ಕುಡಿಯುವುದನ್ನು ನೋಡಿ ಸ್ವಪ್ನದಲ್ಲಿ ಸೂಚಿತವಾಗಿರತಕ್ಕಂತಹ ವ್ಯಕ್ತಿ ಅಂತ ತಿಳಿದುಕೊಂಡು ಕಿಂ ಪಶು ಪೂರ್ವದೇಹೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀನು ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ದೀಯಾ ಅಂತ ಪ್ರಶ್ನೆ ಮಾಡಿದಾಗ ಆ ಶ್ರೀಮದಾಚಾರ್ಯರ ಕಾಲಕ್ಕೆ ಎತ್ತಾದದ್ದೆಲ್ಲವೂ ಕೂಡ ಸ್ಮರಣೆಗೆ ಬಂದಿದೆ. ಬಂದ ತಕ್ಷಣವೇ ತಮ್ಮ ಎಲ್ಲ ಅಸ್ತ್ರಗಳನ್ನು, ಶಸ್ತ್ರಗಳನ್ನು, ಕವಚಗಳನ್ನು ಕಳಿಸಿಕೊಂಡು ಗುರುಗಳ ಹತ್ತಿರ ಬಂದು, ಶಿಷ್ಯಸ್ತೇಹಂ ಶಾದಿಮಾಂ ತಾಂ ಪ್ರಪನ್ನಂ, ನಾನು ನಿಮ್ಮ ಶಿಷ್ಯನಾಗಿದ್ದೇನೆ, ನನಗೆ ಯತ್ಯಾಶ್ರಮವನ್ನು ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಕ್ಷೋಭ್ಯ ತೀರ್ಥರು ಅವರಿಗೆ ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿ ಆಶ್ರಮವನ್ನು ಕೊಟ್ಟಿದ್ದಾರೆ. ವೇದಾಂತ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಅವರನ್ನು ಒಪ್ಪಿಸಿದ್ದಾರೆ. ಶ್ರೀ ಜಯತೀರ್ಥರಿಗೆ ಸನ್ಯಾಸ ದೀಕ್ಷೆ ಕೊಟ್ಟ ನಂತರ ಶ್ರೀ ಅಕ್ಷೋಭ್ಯ ತೀರ್ಥರು ತಮ್ಮ ಜ್ಞಾನ ಭಂಡಾರವನ್ನೇ ಅವರಿಗೆ ಧಾರೆ ಎರೆದು ಕೊಟ್ಟರು.
ಅಕ್ಷೋಭ್ಯರ ಕಾಲಾನಂತರ ಶ್ರೀ ಜಯತೀರ್ಥರು ದಿಗ್ವಿಜಯ ಯಾತ್ರೆ ಕೈಗೊಂಡು ಅಹಮದಾಬಾದ್, ಕೊಲ್ಲಾಪುರ ಮೊದಲಾದ ನಗರಗಳಲ್ಲಿ ನಡೆದ ವಿದ್ವತ್ ಸಭೆಗಳಲ್ಲಿ ಪಾಲ್ಗೊಂಡರು. ನಂತರ ತಮ್ಮ ಜೀವಿತಾವಧಿಯ ಪರಮೋದ್ದೇಶವಾದ ಶ್ರೀ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಟೀಕೆಗಳನ್ನು ಬರೆಯುವ ಕಾರ್ಯ ಕೈಗೆತ್ತಿಕೊಳ್ಳಲು ನಿಶ್ಚಯಿಸಿದರು. ಅದಕ್ಕೆ ಪೂರ್ವಭಾವಿಯಾಗಿ ಜಯತೀರ್ಥರು ಭೀಮರಥಿ ನದಿ ತೀರದಲ್ಲಿರುವ ಸಂಧ್ಯಾವಳಿ ಗ್ರಾಮದ ದುರ್ಗಾ ಮಂದಿರದಲ್ಲಿ ಉಗ್ರ ತಪಸ್ಸನ್ನಾಚರಿಸಿದರು. ದುರ್ಗಾದೇವಿಯನ್ನು ಕುರಿತು ತಪಶ್ಚರ್ಯವನ್ನು ಮಾಡಿ ದುರ್ಗಾದೇವಿ ಕಡೆಯಿಂದ ಅನುಗ್ರಹವನ್ನು ಪಡೆದು ಅವಳ ಕಡೆಯಿಂದ ಮಸಿ ಹಾಗೂ ಪೆನ್ನು ಇವುಗಳನ್ನು ಇಸಿದುಕೊಂಡು ಬಂದೆ ಯರಗೋಳ ಗುಹೆಯಲ್ಲಿ ಕುಳಿತುಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿದ್ದಾರೆ. ಅದಕ್ಕಾಗಲೇ ಇವರಿಗೆ ಜಯತೀರ್ಥರಿಗೆ ಟೀಕಾಚಾರ್ಯರು ಅಂತ ನಾಮಕರಣವನ್ನು, ಈ ಗ್ರಂಥಗಳಿಗೆ ಟೀಕೆಯನ್ನು ಬರೆದದ್ದಕ್ಕಾಗಿ ಅವರಿಗೆ ನಾಮಕರಣ ಬಂದಿದೆ. ಗುರುಗಳ ಇಟ್ಟ ಹೆಸರು ಜಯತೀರ್ಥರು, ಬರೆದ ಗ್ರಂಥಗಳಿಗೆ ಟೀಕೆ ಬರೆದಿದ್ದರಿಂದ ಟೀಕಾಚಾರ್ಯರು ಅಂತ. ಮಳಖೇಡದಿಂದ ಚಿತ್ತಾಪುರ ಮಾರ್ಗವಾಗಿ ಸುಮಾರು 50 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವ ಗ್ರಾಮವೇ ಯರಗೋಳ. ಯರಗೋಳ ಗ್ರಾಮದೊಳಗೆ ಹಾದು ಸುಮಾರು 2 ಕಿಲೋಮೀಟರ್ ಕಚ್ಚಾ ರಸ್ತೆಯಲ್ಲಿ ಪಯಣಿಸಬೇಕು. ಅಲ್ಲಿ ನಮಗೆದುರಾಗುವುದು ಉತ್ತರಾದಿ ಮಠದ ಮತ್ತೊಂದು ಶಾಖೆ. ಮಠದ ಹಿಂಭಾಗದಲ್ಲಿ ವಿಸ್ತಾರವಾದ ಇಂದ್ರಾಮಯಿ ಕೆರೆ, ಮುಂಭಾಗದಲ್ಲಿ ಕಲ್ಲು ಬಂಡೆಗಳ ಒಂದು ಗುಡ್ಡ. ಈ ಮಠದಲ್ಲಿ ಶ್ರೀ ರಾಮಚಂದ್ರ ತೀರ್ಥರ ವೃಂದಾವನವಿದೆ. ಪಕ್ಕದಲ್ಲಿ ಅವರ ಶಿಷ್ಯರಾದ ಶ್ರೀ ವಿದ್ಯಾನಿಧಿ ತೀರ್ಥರ ವೃಂದಾವನ. ಮಠದ ಮುಂಭಾಗದ ಈ ಕಲ್ಲು ಬಂಡೆಗಳ ಗುಡ್ಡದ ಮೇಲಿರುವ ಗುಹೆಯಲ್ಲಿಯೇ ಶ್ರೀ ಜಯತೀರ್ಥರು ಶ್ರೀ ಮಧ್ವಾಚಾರ್ಯರ ಕೃತಿಗಳಿಗೆ ಟೀಕೆಗಳನ್ನು ಬರೆದದ್ದು. ಆ ಗುಹೆಗೆ ಈ ಕಾಲು ಹಾದಿಯಲ್ಲಿಯೇ ಸುಮಾರು 1 ಕಿಲೋಮೀಟರ್ ನಡೆದು ಹೋಗಬೇಕು. ಕಾಲು ಹಾದಿ ಸೀದಾ ಶ್ರೀಮದ್ ಜಯತೀರ್ಥರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ಸಾಕ್ಷಿ ಪ್ರಾಣದೇವರ ಗುಡಿ ಹಾಗೂ ಕೋನೇರಾಚಾರ್ಯರ ಗುಡಿಗಳು ಅಕ್ಕಪಕ್ಕದಲ್ಲಿವೆ. ಈ ಗುಡಿಗಳ ಎಡಪಕ್ಕದ ಮುಂಭಾಗದಲ್ಲಿ ಕಾಣುವುದೇ ಶ್ರೀ ಜಯತೀರ್ಥರು ನೆಲೆಸಿದ ಗುಹೆ. ಟೀಕಾಕೃತ್ಪಾದರು ಇಲ್ಲಿ ಟೀಕೆಯನ್ನು ರಚಿಸ್ತಾ ಇರುವಾಗ ಊರಿನ ಎಲ್ಲ ಮುಖ್ಯ ಗ್ರಾಮಸ್ಥರು ಈ ಊರಿನ ಜನರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ಒಂದು ಕೆರೆಯನ್ನು ಕಟ್ತಾ ಇದ್ದರು. ಅದಕ್ಕೆ ಇಂದ್ರಮ್ಮ ಕೆರೆ ಅಂತ ಅದಕ್ಕೆ ಕರೀತಾರೆ. ಅದನ್ನು ಕಟ್ತಾ ಇರುವ ಸಂದರ್ಭದೊಳಗೆ ಎಷ್ಟು ಮಣ್ಣು ಹಾಕಿ ಕಲ್ಲು ಹಾಕಿದರೂ ಕೂಡ ಕೆರೆ ನಿಂದಿರ್ತಾ ಇಲ್ಲ, ಸೋರಿ ಹೋಗ್ತಾ ಇದೆ. ಆ ಸಂದರ್ಭದೊಳಗೆ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಟೀಕಾಕೃತ್ಪಾದರನ್ನು ಕೇಳಿದಾಗ ಗುರುಗಳು ಒಂದು ಮುಷ್ಟಿ ಮಣ್ಣನ್ನು ಆ ಕೆರೆಯಲ್ಲಿ ಹಾಕಿದಾಗ ಆ ಕೆರೆ ಗೋಡೆ ಹಾಗೇನೆ ನಿಂತಿದೆ, ನೀರೆಲ್ಲವೂ ಕೂಡ ಅನುಕೂಲವಾಗಿದೆ. ಇದೇ ಕೆರೆಯಲ್ಲೇನೆ ಪ್ರತಿನಿತ್ಯ ಗುರುಗಳು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದು ಅಲ್ಲಿಂದ ನೀರನ್ನು ತಂದು ಈ ಗುಹೆ ಒಳಗೆ ರಾಮದೇವರ ಪೂಜೆ ಆದ ನಂತರ ಟೀಕೆಯನ್ನು ರಚನೆ ಮಾಡೋದು. ಟೀಕೆ ರಚನೆ ಆದ ತಕ್ಷಣ ಅಲ್ಲೇನೆ ಎದುರುಗಡೆ ಇರತಕ್ಕಂತಹ ಪ್ರಾಣದೇವರ ಹತ್ತಿರ ಬಂದು ಆ ಗ್ರಂಥವನ್ನು ಅರ್ಪಿಸೋದು. ಆಗ ಆ ಪ್ರಾಣದೇವರು ಸಾಕ್ಷಿಯಾಗಿ ಗೋಣನ್ನು ಅಳಗಾಡಿಸಿದಾಗ ತಮ್ಮ ಟೀಕೆ ಸರಿಯಾಗಿದೆ ಅಂತ ತಿಳಿದುಕೊಂಡು ಮತ್ತೆ ಮರುದಿನ ಬೇರೆ ಟೀಕೆಯನ್ನು ರಚನೆ ಮಾಡ್ತಾ ಇದ್ದರು. ಶ್ರೀಮದ್ ಜಯತೀರ್ಥರು ಈ ಗುಹೆಯಲ್ಲಿ ಕುಳಿತುಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರಿತಾ ಇರುವ ಸಂದರ್ಭದೊಳಗೆ ವಿದ್ಯಾರಣ್ಯರು ಅಂತ ಕೃಷ್ಣದೇವರಾಯನ ಕಾಲದ ಆಸ್ಥಾನ ವಿದ್ವಾಂಸರು ಅವರು ಈ ಜಯತೀರ್ಥರ ಗುರುಗಳಾದ ಅಕ್ಷೋಭ್ಯ ತೀರ್ಥರಿಂದ
ತಮ್ಮ ವಾದ ಕೌಶಲದಲ್ಲಿ ಸೋತಿದ್ದಕ್ಕಾಗಿ ಶಿಷ್ಯರಾದ ಜಯತೀರ್ಥರನ್ನು ಸೋಲಿಸಬೇಕು ಅಂತ ಪುನಃ ಮತ್ತೆ ಈ ಸ್ಥಳಕ್ಕೆ ಬರ್ತಾರೆ. ಆನೆಯ ಮೇಲೆ ಅಂಬಾರಿಯನ್ನು ಹಾಕಿಕೊಂಡು ತಾವು ಕೂಡ ಕುಳಿತುಕೊಂಡು ತಮ್ಮ ಗ್ರಂಥಗಳನ್ನು ಮೇಲೆ ಇಟ್ಟುಕೊಂಡು ಶಿಷ್ಯರಿಂದ ಸಮೇತರಾಗಿ 100 ಜನ ಶಿಷ್ಯರಿಂದ ಕೂಡಿಕೊಂಡು ಈ ಯರಗೋಳ ಗುಹೆಗೆ ಬರ್ತಾರೆ. ಗುಡ್ಡದ ಮೇಲೆ ಇರತಕ್ಕಂಥ ಗುಹೆ. ಇಲ್ಲಿ ಬಂದು ಹತ್ತಿರ ನಿಂತು ಕೇಳ್ತಾರೆ. ಗುಹೆ ಹತ್ರ ಬಂದು ಒಳಗೆ ಯಾರಿದ್ದೀರಿ ಅಂತ ಕನ್ನಡದಲ್ಲಿ ಕೇಳುವಂತೆ ಆಗ ಸಂಸ್ಕೃತದಲ್ಲಿ ಕೇಳ್ತಾರೆ, ಕೋರ್ ಭವಾನ್ ಅಂತ. ಹೀಗೆ ಕೇಳಿದಾಗ ಒಳಗೆ ಕುಳಿತಿರತಕ್ಕಂತಹ ಜಯತೀರ್ಥರು ಹೇಳ್ತಾರೆ, ನಾನು ಸಪ್ಪೋಹಂ ಅಂತ ತಮ್ಮ ಹೆಸರನ್ನು ಹೇಳ್ತಾರೆ. ಹೇಳಿದಾಗ ವಿದ್ಯಾರಣ್ಯರು ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ರೇಫಕ್ವಗತಃ ಅಂತ ಸರ್ಪ ಅಂತ ಹೇಳಬೇಕಾಯಿತು, ಸಪ್ಪ ಅಂತಂದ್ರಲ್ಲ ಅಂತ ಹೇಳಿದಾಗ ಜಯತೀರ್ಥರು ಹೇಳ್ತಾರೆ, ರೇಫ ತ್ವಯಾಪಹೃತಃ, ಆ ರೇಫವನ್ನು ನೀವೇ ಅದನ್ನು ಅಪಹಾರ ಮಾಡಿಕೊಂಡು ಬಿಟ್ಟಿದ್ದೀರಿ. ಯಾಕೆಂದರೆ ಕೋರ್ ಭವಾನ್ ಅಂತ ವ್ಯಾಕರಣದಲ್ಲಿ ಆಗೋದೇ ಇಲ್ಲ, ಕೋ ಭವಾನ್ ಅಂತ ಆಗ್ತದೆ. ಆದರೆ ರೇಫವನ್ನು ನೀವು ತೆಗೆದುಕೊಂಡದ್ದಕ್ಕಾಗಿ ನನ್ನ ಸರ್ಪ ಎನ್ನುವುದಲ್ಲಿರ್ತಕ್ಕಂಥ ರೇಫವನ್ನು ನಾನು ಉಚ್ಚಾರಣೆ ಮಾಡಿಲ್ಲ ಅಂತ ತಮ್ಮ ಪ್ರತಿಭೆಯನ್ನು ಜಯತೀರ್ಥರು ತೋರಿಸಿದಾಗ ಮತ್ತೆ ಅವರನ್ನು ಕರೆದು ಈ ಗುಹೆ ಒಳಗೆ ಸ್ವಾಗತವನ್ನು ಮಾಡ್ತಾರೆ. ಒಳಗೆ ಸ್ವಾಗತವನ್ನು ಮಾಡಿ ಕೂಡಿಸಿ ಆಮೇಲೆ ತಮ್ಮ ಎಲ್ಲ ಟೀಕೆಯನ್ನು ರಚನೆ ಮಾಡಿರ್ತಕ್ಕಂತಹ ತಾಡವಲಿ ಪತ್ರದಲ್ಲಿ ಬರೆದಿರತಕ್ಕಂಥ ಟೀಕೆಯನ್ನು ತೋರಿಸ್ತಾರೆ. ತೋರಿಸಿದಾಗ ಅದು ಶ್ರೀಮದ್ ಆನಂದ ತೀರ್ಥರ ಟೀಕೆ ಇರ್ತದೆ, ಆ ಭಾಷ್ಯ ಇರ್ತದೆ. ಅದನ್ನು ನೋಡಿ ವಿದ್ಯಾರಣ್ಯರಿಗೆ ಅರ್ಥವೇ ಆಗೋದಿಲ್ಲ. ಅರ್ಥವೇ ಆಗದೇ ಇದ್ದಾಗ ಬಾಲವಾಕ್ಯೇನ ಕಿಮ್ಮೆ, ಇದೆಲ್ಲವೂ ಕೂಡ ಸಣ್ಣ ಹುಡುಗರು ಆಡುವ ಮಾತು, ಅದನ್ನು ನೀವು ನನ್ನ ಕೈಲಿ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ಜಯತೀರ್ಥರು ಮತ್ತೆ ತಾವು ಕೋಪಾವಿಷ್ಟರಾಗಿ ಬಾಲಬುದ್ಧಿಸ್ತ್ವಮೇವ, ಇದು ಸಣ್ಣ ಹುಡುಗರ ಮಾತು ಅಲ್ಲ, ನಿನ್ನ ಬುದ್ಧಿ ಸಣ್ಣದಾಗಿದೆ ಅಂತ ಹೇಳಿ ತಾವು ಬರೆದ ಟೀಕೆಯನ್ನು ಅವರ ಕೈಯಲ್ಲಿ ಕೊಡ್ತಾರೆ. ನೋಡಿದರು ಶ್ರೀಮದಾಚಾರ್ಯರ ಮಾತಿಗೆ ಅರ್ಥವಾಗದೇ ಇದ್ದದ್ದನ್ನು ಟೀಕಾಕೃತ್ವಾದರು ಟೀಕೆಯೇ ಬರೆದದ್ದನ್ನು ನೋಡಿ ಆಶ್ಚರ್ಯವಾಯಿತು. ಈ ಸಣ್ಣ ಮಾತಿನಲ್ಲೇನೆ ಇಷ್ಟು ಮಹತ್ವದ ಅರ್ಥವಿದೆ, ಅದನ್ನು ನೀವು ಜಗತ್ತಿಗೆ ತೋರಿಸ್ತಾ ಇದ್ದೀರಿ ಅಂತ ಹೇಳಿ ಜಯತೀರ್ಥರಿಂದ ಆ ಗ್ರಂಥದ ವ್ಯಾಖ್ಯಾನವನ್ನು ನೋಡಿ ಅತ್ಯದ್ಭುತ ಆಶ್ಚರ್ಯಪಟ್ಟಿದ್ದಾರೆ. ಆಗ ಹೇಳ್ತಾರೆ, ನಿಮ್ಮ ವ್ಯಾಖ್ಯಾನದ ಕೌಶಲ ಬಹಳ ವಿಚಿತ್ರವಾಗಿದೆ, ಬಾಲಸಂಗಮಪಿ ಬೋಧಯದೃಶಂ, ಸಣ್ಣ ಹುಡುಗರಿಗೂ ತಿಳಿಯುವಂತೆ ನೀವು ಅದನ್ನು ವ್ಯಾಖ್ಯಾನವನ್ನು ಬರೆದಿದ್ದೀರಿ ಅಂತ ಹೇಳಿ ಜಯತೀರ್ಥರ ಆ ಟೀಕೆಯನ್ನು ನೋಡಿ ಗಾಬರಿಗೊಂಡು ಆಶ್ಚರ್ಯದಿಂದ ತಾವು ಯಾವ ಆನೆಯ ಮೇಲೆ ಬಂದಿದ್ದರೋ, ಯಾವ ಪುಸ್ತಕಗಳನ್ನು ಇಟ್ಟಿದ್ದರೋ ಆ ಎಲ್ಲ ಪುಸ್ತಕಗಳನ್ನು ತೆಳಗಿಳಿಸಿ ತಾವು ಆನೆಯಿಂದ ತೆಳಗೆ ಇಳಿದು ಟೀಕಾಕೃತ್ಪಾದರನ್ನ ಮೇಲೆ ಕೂಡಿಸಿ ಗ್ರಂಥಗಳನ್ನು ಮೇಲೆ ಇಟ್ಟು ಇಡೀ ಯರಗೋಳ ಗ್ರಾಮದ ತುಂಬೆ ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ. ಅಂತಹ ಆ ಟೀಕಾಕೃತ್ಪಾದರ ಒಂದು ವ್ಯಾಖ್ಯಾನದ ಕೌಶಲಕ್ಕೆ ಮೆಚ್ಚಿ ಆಗಿನ ಕಾಲದ ಘನ ವಿದ್ವಾಂಸರಾದ ವಿದ್ಯಾರಣ್ಯರು ಇಲ್ಲಿ ಬಂದು ಸೋತು ಹೋಗಿರ್ತಕ್ಕಂಥ ಸ್ಥಳ ಅಂತ ಈಗಲೂ ಕೂಡ ನಾವು ಇತಿಹಾಸದಲ್ಲಿ ಅದನ್ನು ನಾವು ನೋಡ್ತೇವೆ. ಯರಗೋಳದ ಈ ಗುಹೆಯಲ್ಲಿ ಕುಳಿತು ಶ್ರೀ ಜಯತೀರ್ಥರು ಶ್ರೀ ಮಧ್ವಾಚಾರ್ಯರ 37 ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ಟೀಕೆಗಳನ್ನು ರಚನೆ ಮಾಡಿದ್ದಾರೆ. ಪ್ರಮಾಣ ಪದ್ಧತಿ, ಪದ್ಯಮಾಲ ಮತ್ತು ವಾದಾವಲಿ ಈ 3 ಜಯತೀರ್ಥರ ಸ್ವತಂತ್ರ ಕೃತಿಗಳು. ಮಧ್ವಶಾಸ್ತ್ರಗಳನ್ನು ಧರಿಸುತ್ತಲದಕ್ಕೆ ಟೀಕೆಯನ್ನೇ ಮಾಡಿ ವಿದ್ವಜ್ಜನರಿಗೆ ತಿದ್ದಿಯ ಪೇಳುತ್ತಲೇ ನಾನಾ ಬಗೆಯಲ್ಲಿ ಪದ್ಧತಿ ತಿಳಿಸಿದ ಗುರುರಾಯರು ನೀವು. ಅದ್ವೈತರ ಗುರು ವಿದ್ಯಾರಣ್ಯನ ಗೆದ್ದ ಸಿಂಹ ನೀನು. ಗುರುವೆ ದಯದಿ ಪಾಲಿಸೋ ಜಯತೀರಥರಾಯ, ದಯದಿ ಪಾಲಿಸೋ ಜಯತೀರಥರಾಯ. ಉತ್ತರಾದಿ ಮಠದ ಈಗಿನ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು. ಜಯತೀರ್ಥರು ಅಂತಂದರೆ ನಮ್ಮ ಸಮಗ್ರವಾದಂತಹ ಭಾರತೀಯ ತತ್ವಜ್ಞಾನದ ಪರಂಪರೆಯಲ್ಲೇನೆ ಅತಿ ದೊಡ್ಡದಾದಂತಹ ಸ್ಥಾನವನ್ನು ಪಡೆದುಕೊಂಡವರು. ನಮ್ಮ ಭಾರತ ದೇಶದಲ್ಲಿ 6 ದರ್ಶನಗಳಿವೆ, ಷಡ್ ದರ್ಶನಗಳು ಅಂತ ಕರೀತಾರೆ. ಆ ಎಲ್ಲ ದರ್ಶನಗಳಲ್ಲಿಯೂ ಇರುವಂತಹ ಅನೇಕ ವಿಚಾರಗಳನ್ನು ಇವರು ಪರಾಮರ್ಶೆ ಮಾಡಿ ನಮ್ಮ ಶ್ರೀಮದ್ ಆಚಾರ್ಯರ ಸಂಪ್ರದಾಯದ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದಂಥವರು. ಎಲ್ಲ ದರ್ಶನಗಳಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟು ಒಂದು ಸರಿಯಾದ ಸನಾತನ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಧರ್ಮದ ಬಗ್ಗೆ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ವಿಷ್ಣು ತತ್ವನಿರ್ಣಯ ಟೀಕಾ ಎಂಬ ಗ್ರಂಥದಲ್ಲಿ ಶ್ರೀಮದ್ ಜಯತೀರ್ಥರು ಹೇಳ್ತಾರೆ, ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರಬೇಕಾಗಿದ್ದರೆ ಧರ್ಮದಿಂದಲೇ ಸುಖವಾಗಿರಲಿಕ್ಕೆ ಸಾಧ್ಯ. ಧರ್ಮ ಇಲ್ಲ ಅಂತಾದರೆ ಒಬ್ಬರು ಒಬ್ಬರಿಗೆ ಉಪಕಾರ ಮಾಡಬೇಕು ಅಂತನ್ನೋದು ಉಳಿಯೋದಿಲ್ಲ. ಯಾರಾದರೂ ಯಾರಿಗೆ ಅಪಕಾರ ಮಾಡಬಹುದು, ಹಿಂಸೆ ಮಾಡಬಹುದು.
ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಲೂಟಿ ಮಾಡಿಕೊಂಡು ಪರಸ್ಪರವಾಗಿ ಹಿಂಸಾಚಾರವೇ ಎಲ್ಲ ಕಡೆಗೂ ಬರ್ತದೆ. ಹಿಂಸೆ ನಡೆಯಬಾರದು, ಶಾಂತಿ ಸಮಾಧಾನಗಳು ನೆಲೆಸಬೇಕು ಅಂತಾದರೆ ಮನುಷ್ಯನಲ್ಲಿ ಒಂದು ಧರ್ಮ ಭೀತಿ ಇರಬೇಕು. ದೇವರು ನಮ್ಮನ್ನು ನಾವು ಮಾಡುವ ಪುಣ್ಯ ಪಾಪಗಳನ್ನು ನೋಡ್ತಾನೆ, ಅದರ ತಕ್ಕಂತೆ ನಮಗೆ ಸುಖ ದುಃಖಗಳನ್ನು ಕೊಡ್ತಾನೆ ಅಂತ ನಮ್ಮ ವಿಶ್ವಾಸ ಇದ್ದರೆ ಆಗ ನಾವು ಸಮಾಜದಲ್ಲಿ ಸುಖವಾಗಿರಬಹುದು, ಪರಲೋಕದಲ್ಲಿಯೂ ಸುಖವಾಗಿರಬಹುದು. ಆದ್ದರಿಂದ ಧರ್ಮವನ್ನು ಅಲ್ಲಗಳೆಯುವುದು ಸರಿಯಲ್ಲ. ಆಸ್ತಿಕರಾಗಬೇಕು, ಧರ್ಮವನ್ನು ನಂಬಬೇಕು. ಧರ್ಮದಿಂದಲೇ ಎಲ್ಲರೂ ಸುಖವನ್ನು ಶಾಂತಿಯನ್ನು ಹೊಂದಬಹುದು ಎಂಬಂತಹ ವಿಶ್ವ ಸಂದೇಶವನ್ನು ಟೀಕಾಕೃತ್ಪಾದರು ವಿಷ್ಣು ತತ್ವನಿರ್ಣಯ ಟೀಕಾ ಎಂಬ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ಇನ್ನೂ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಶ್ರೀಮನ್ಯಾಯ ಸುಧಾ ಅಂತನ್ನುವ ಗ್ರಂಥ. ಅದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಕೃತಿ. ಎಲ್ಲ ವಿಚಾರಗಳನ್ನೂ ಅಲ್ಲಿ ಮಂಡಿಸ್ತಾರೆ. ನಾನಾ ತರಹದ ದರ್ಶನಗಳ ಸಾಂಖ್ಯ, ಯೋಗ, ಅದ್ವೈತ, ವಿಶಿಷ್ಟಾದ್ವೈತ, ರಾಮಾನುಜ ಮೊದಲಾದ ಅನೇಕ ಸಿದ್ಧಾಂತಗಳ ಪರಾಮರ್ಶವನ್ನು ಅಲ್ಲಿ ಮಾಡಿ ಕೂಲಂಕಷವಾದಂತಹ ವಿಚಾರವನ್ನು, ನಿರ್ಣಯವನ್ನು ಟೀಕಾಕೃತ್ಪಾದರು ಆ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಮಾಡಿದ್ದಾರೆ. ಅವರ ಸೇವೆಯನ್ನು ಮಾಡುವುದರಿಂದ ಅನೇಕ ಮಹನೀಯರು ತಮ್ಮ ದೊಡ್ಡದಾದಂತಹ ಸ್ಥಾನವನ್ನು ಪಡೆದಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧರಾದವರು ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಈ ಎಲ್ಲ ಮಹಾನುಭಾವರ ಹೆಸರನ್ನು ನೀವು ಕೇಳ್ತೀರಿ. ಬೇರೆ ಬೇರೆ ಕಡೆಗೆ ಅವರು ಭಕ್ತರ ಅಭೀಷ್ಟಗಳನ್ನು ಕೊಡ್ತಾ, ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾ, ಅವರೆಲ್ಲರೂ ಕೂಡ ಜನಪ್ರಿಯರಾಗಿ ಲೋಕೋದ್ಧಾರಕರಾಗಿದ್ದಾರೆ. ಅವರೆಲ್ಲರಿಗೂ ಶಕ್ತಿ ಬಂದದ್ದು ಈ ಮಹಾನುಭಾವರ ಸೇವೆ ಮಾಡಿ, ಇವರ ಗ್ರಂಥಗಳನ್ನು ಓದಿ, ಇವರ ಅನುಗ್ರಹದಿಂದ ಅವರೆಲ್ಲರಿಗೂ ಆ ಯೋಗ್ಯತೆ ಬಂದಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹರಿ ಓಂ ಶನ್ನೋ ಮಿತ್ರಸ್ಯಂ ವರುಣಃ. ಮಳಖೇಡದ ಈ ಉತ್ತರಾದಿ ಮಠದಲ್ಲಿ ಶ್ರೀ ಟೀಕಾಚಾರ್ಯರ ವಿದ್ಯಾಪೀಠವಿದೆ. ಇಲ್ಲಿ ವೇದೋಪನಿಷತ್, ಮಹಾಭಾರತ, ರಾಮಾಯಣ, ಭಾಗವತ, ತರ್ಕ, ವೇದಾಂತ, ವ್ಯಾಕರಣ ಹಾಗೂ ಯಾಜ್ಞಿಕ ಭಾಗಗಳನ್ನು ಹೇಳಿಕೊಡಲಾಗುತ್ತೆ. ಮಠದ ಹಿಂಬದಿಯಲ್ಲಿಯೇ ಹರಿಯುವ ಕಾಗಿಣಾ ನದಿಗೆ ಪೌರಾಣಿಕ ಹಿನ್ನೆಲೆ ಇದೆ. ಗುರುಗಳು ಈ ಕ್ಷೇತ್ರದಲ್ಲಿ ಇರುವುದಕ್ಕಾಗೇನೆ ತಾವೇ ಇಂದ್ರದೇವರಾದಾಗ ಇಂದ್ರದೇವರ ರೂಪದಲ್ಲಿರ್ತಕ್ಕಂತಹ ಜಯತೀರ್ಥರು ಒಂದು ಕಾಗಿಯ ರೂಪವನ್ನು ಧಾರಣ ಮಾಡಿಕೊಂಡು ಅಗಸ್ತ್ಯ ಮುನಿಗಳು ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಸಕಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಕಮಂಡಲುಗಳೊಳಗೆ ಸಕಲ ತೀರ್ಥಗಳನ್ನು ಹಾಕಿಕೊಂಡು ಬಂದಿರ್ತಾರೆ. ಆ ಅನಂತಶಯನ ಪದ್ಮನಾಭನ ಹತ್ತಿರ ಅಲ್ಲಿ ಬಂದಾಗ ಸ್ನಾನವನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಗಳು ಇಟ್ಟ ಆ ಕಮಂಡಲುವನ್ನು ಕಾಗಿ ಬಂದು ಅದನ್ನು ಉರುಳಿಸಿದಾಗ ಆ ಬೆಟ್ಟದಿಂದ ಹರಿದು ಬಂದಿರತಕ್ಕಂಥ ನದಿನೇ ಕಾಗಿಣಾ ನದಿ. ಕಾಗೆಯಿಂದ ಕಮಂಡಲವನ್ನು ಉರುಳಿಸಿದಾಗ ಹರಿದು ಬಂದದ್ದರಿಂದ ಇದಕ್ಕೆ ಕಾಗಿಣಾ ಅಂತ ನಾಮಕರಣವಾಗಿದೆ. ಈ ಕಾಗಿಣೆಯಲ್ಲಿ ಸಕಲ ತೀರ್ಥಗಳ ಸನ್ನಿಧಾನವಿದೆ, ಸಕಲ ತೀರ್ಥಗಳ ಸಾನ್ನಿಧ್ಯವಿದ್ದುದರಿಂದ ಯಾವ ಮನುಷ್ಯ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾನೋ ಅವನು ಸದ್ಯದಲ್ಲೇನೆ ಪುನೀತನಾಗಿ ಪವಿತ್ರನಾಗಿ ತನ್ನ ದೇಹದ ಮೇಲೆ ಇರತಕ್ಕಂಥ ಸಕಲ ಪಾಪಗಳನ್ನು ಕೂಡ ಪರಿಹಾರವನ್ನು ಮಾಡತಕ್ಕಂಥ ಸಾಮರ್ಥ್ಯ ಈ ಕಾಗಿಣಾ ತೀರ್ಥಕ್ಕೆ ಇದೆ. ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯಂದು ಮಳಖೇಡದಲ್ಲಿ ನಡೆಯುವ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವಕ್ಕೆ ನಮ್ಮ ರಾಜ್ಯವಲ್ಲದೆ ಇತರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ನಿರ್ಮಾಣ ಮಾಡಿದ ಸನ್ಮಾನ್ಯರ ನೋಡು ಟೀಕಾರಾಯರ ನೋಡು ಜಯರಾಯ. ಮುಳುಂದದ ಶ್ರೀ ಸತ್ಯಧ್ಯಾನ ವಿದ್ಯಾಪೀಠದ ಪ್ರಾಚಾರ್ಯರಾದ ಶ್ರೀ ವಿದ್ಯಾಸಿಂಹಾಚಾರ್ ಶ್ರೀಮದ್ ಜಯತೀರ್ಥರು
ಶ್ರೀಮನ್ಮಧ್ವಮತದಲ್ಲಿ ಮಧ್ವಾಚಾರ್ಯರ ನಂತರ ಅತ್ಯುನ್ನತ ಸ್ಥಾನದಲ್ಲಿ ಇರುವ ಮಹಾವ್ಯಕ್ತಿಗಳು. ಅವರು ಬರೆದ ಮಹಾನ್ ಗ್ರಂಥ ಶ್ರೀಮನ್ಯಾಯ ಸುಧಾ. ಆ ಶ್ರೀಮನ್ಯಾಯ ಸುಧಾ ಗ್ರಂಥ ಜಗತ್ತಿನ ಹಿಂದಿನ, ಈಗಿನ ಹಾಗೂ ಇನ್ನು ಮುಂದೆ ಬರ್ತಾ ಇರುವಂತಹ ಅನೇಕ ತತ್ವಜ್ಞಾನದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಸಮರ್ಪಕ ಸಮಾಧಾನವನ್ನು ನೀಡತಕ್ಕಂತಹ ಅದ್ವಿತೀಯ ಮೇರುಕೃತಿ. ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ವಿಮರ್ಶೆ ಮಾಡದೇ ಇದ್ದಂತಹ, ಚರ್ಚೆ ಮಾಡದೆ, ನಿರ್ಣಯ ಮಾಡದೇ ಇರುವಂತಹ ಸಿದ್ಧಾಂತಗಳೇ ಇಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿಯಾಗಲಿಕ್ಕಿಲ್ಲ. ಪಾಶ್ಚಾತ್ಯ, ಪೌರ್ವಾತ್ಯ ಅನೇಕ ದಾರ್ಶನಿಕರಿಗೂ ಕೂಡ ಹೊಸ ಮಾರ್ಗದರ್ಶನವನ್ನು ನೀಡಬಹುದಾದ ಅದ್ವಿತೀಯ ಕೃತಿ ಅಂತಂದರೆ ನ್ಯಾಯಸುಧೆ. ಜಯತೀರ್ಥರು ಬರೆದಿರುವಂತಹ ಈ ಗ್ರಂಥದಲ್ಲಿ ವೇದಾಂತ ಮಾತ್ರವಲ್ಲ, ತರ್ಕವಿದೆ, ವಿಮರ್ಶೆ ಇದೆ, ವಿಚಾರಗಳಿದೆ, ಅನುಭಾವಿಗಳ ಅನುಭವವೂ ಕೂಡ ಅಲ್ಲಿ ತುಂಬಿಕೊಂಡಿದೆ. ಈ ಜಯತೀರ್ಥರು ಮಳಖೇಡದಲ್ಲಿ 600 ವರ್ಷಗಳ ಹಿಂದೆ ವೃಂದಾವನ ಪ್ರವೇಶ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಅನೂಚಾನವಾಗಿ ಅವರ ಆರಾಧನೆ ಬಹು ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಜಯ ರಾಯ ಜಯ ರಾಯ ಜಯ ದೇವಿಯರ ಸನ್ನ ಶ್ರಯ ಮಾಡಿ ಇಟ್ಟುಕೊಂಡ ತಪವಿತ್ತಪ ಭಯವ ಪರಿಹರಿಸಿ ಹರಿಭಕ್ತಿ ಕೊಡು ಜ್ಞಾನ ವೈರಾಗ್ಯದೊಡನೆ ಸೃಷ್ಟಿಯೊಳಗೆ ಇವರದ ರುಜನವಾಗದಲೆ ಸೃಷ್ಟಿಯೊಳಗೆ ಇವರದ ರುಜನವಾಗದಲೆ ಸ್ಪಷ್ಟವಾದ ಜ್ಞಾನ ಹುಟ್ಟದಯ್ಯ. ಒಂದು ಭಾರತೀಯ ತತ್ವಜ್ಞಾನದಲ್ಲಿಯೇ ಅತ್ಯಂತ ಕಠಿಣ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಅನುಪಮವಾದಂಥ, ಸರಳವಾದಂಥ, ಎಲ್ಲ ವಿದ್ವಾಂಸರಿಗೆ ಪ್ರಿಯವಾದಂಥ ಟೀಕೆ ಟಿಪ್ಪಣಿಗಳನ್ನು ರಚಿಸಿ ಶ್ರೀಮಠ್ ಟೀಕಾಚಾರ್ಯರು, ಶ್ರೀ ಜಯತೀರ್ಥರು ಎಲ್ಲ ವಿದ್ವಾಂಸರ ಅಪೂರ್ವವಾದಂಥ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಕೇವಲ ಮಾಧ್ವ ಮತದ ಅನುಯಾಯಿಗಳು ಅಥವಾ ಮಾಧ್ವ ಮತದ ವಿದ್ವಾಂಸರಷ್ಟೇ ಅಲ್ಲ, ಮಾಧ್ವೇತರ ವಿದ್ವಾಂಸರು ಕೂಡ, ಪಾಶ್ಚಿಮಾತ್ಯರು ಕೂಡ ಅವರ ತರ್ಕದ ಶ್ರೇಣಿಯನ್ನು, ಅವರ ಶೈಲಿಯನ್ನು ಬಹಳಷ್ಟು ಕೊಂಡಾಡಿದ್ದಾರೆ. ಇಂಥ ಟೀಕಾಚಾರ್ಯರ ಆರಾಧನೆಯ ಸಂದರ್ಭದಲ್ಲಿ ಎಲ್ಲ ಜಿಜ್ಞಾಸುಗಳು ಬಂದು ತಮಗೆ ಏನು ಒಂದು ಜ್ಞಾನ ಪ್ರಾಪ್ತಿಯ ಸಲುವಾಗಿ ಒಂದು ಹಂಬಲ ಇರ್ತದೆ, ಆ ಹಂಬಲವನ್ನು ಪೂರೈಸಿಕೊಂಡು ನಮ್ಮ ಜ್ಞಾನ ಪಿಪಾಷೆಯನ್ನು ಹಿಂಗಿಸಿಕೊಂಡು ಹೋಗಬೇಕಾದದ್ದು ಎಲ್ಲ ಜಿಜ್ಞಾಸುಗಳ ಕರ್ತವ್ಯ ಅಂತ ನನಗೆ ಅನಿಸ್ತಾ ಇದೆ. ನಾನು ಬಂದಿರೋದು ಮುಂಬೈ ಶಹರದಲ್ಲಿ. ಈ ಮೆಕ್ಯಾನಿಕಲ್ ಲೈಫ್ನಲ್ಲಿ ಎಂದೂ ನಮಗೆ ರೆಸ್ಟ್ ಅಂತೂ ಇರೋದಿಲ್ಲ. ಆದರೆ ಈ ಟೀಕಾಚಾರ್ಯರ ಮಳಖೇಡಕ್ಕೆ ಬಂದ ಮೇಲೆ ನಮಗೊಂದು ಥರದ್ದು ಸಿಗುವುದೇನೋ ಮಾನಸಿಕ ಶಕ್ತಿ ಇರ್ತದೆ. ಆ ಶಕ್ತಿಯಿಂದ ನಾವು ನಮ್ಮ ಹೋರಾಟ ಮುಂದೆ ನಡೆಸ್ತಾ ಇರ್ತೀವಿ. ತಪ್ಪಲಾರದೆ
ಟೀಕಾಚಾರ್ಯರ ಹತ್ರ ಬರೋದು ಕೆಲಸ ನಾವಿಲ್ಲಿ ಮಾಡ್ತಿರ್ತೀವಿ. I consider it a great privilege and an honor to participate in today's Aradhana festival of Sri Jayatirtha. See, Jayatirtha hardly lived for 32 years and he has written commentaries, and on his commentaries large number of other commentaries have been written by great saints like Raghavendra, Vyasatirtha and several other great Swamijis. And our Guruji, Sri Satyapramoda Tirtha Swamiji, has really created a lot of facilities here, and they have been enhanced by our present Swamiji Satyartha Tirtha of Sri Uttaradi Math. And I am sure whoever visits this place on this day will be blessed with Jnana, Bhakti and Vairagya. ಆಶ್ರಮ ನಾಮ ಜಯತೀರ್ಥ ಅಂತ ಇಟ್ಟಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಜಯೆಂದು ನುಡಿಯಲು ಜಯಶೀಲನಾಗುವ, ಎಂದು ನುಡಿಯಲು ಯಮನಂಜುವ, ಎಂದು ನುಡಿಯಲು ತಿಮಿರಪಾರ್ತಕ ಹಾರಿ, ಎಂದು ನುಡಿಯಲು ತಾಪತ್ರಯ ಪರಿಹಾರ ಅಂತ. ಯಾರು ಈ ಜಯತೀರ್ಥರ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಜಯತೀರ್ಥರು ಅನುಗ್ರಹ ಮಾಡಿ ಅವರಿಗೆ ಬಂದಂಥ ಈ ತಾಪತ್ರಯಗಳಿಂದ ದೂರ ಮಾಡಿ ಅವರಿಗೆ ಜ್ಞಾನವನ್ನು ಕೊಟ್ಟು ಆ ಜ್ಞಾನದಿಂದ ಭಗವಂತನ ಪ್ರಸಾದ ಆಗಿ ಮೋಕ್ಷವೇ ಪ್ರಾಪ್ತಿಯಾಗುತ್ತದೆ ಅನ್ನುವಲ್ಲಿ ನಿಸ್ಸಂಶಯ. ಆಷಾಢ ಬಹುಳ ಪಂಚಮಿಯು ಬರುತ್ತಾ ಕಳೆಬರವನ್ನು ಬಿಡುತ್ತಾ ವ್ಯಾಸವಿಠಲನ ಪಾದದಲೇ ನಿರುತ್ತ ಮಳಖೇಡದಿ ನಿರುತ್ತ ಪಸಿಪ ಪಾವಿನ ತೆರೆದೋಳ್ ಪ್ರಖ್ಯಾತ ನಿಜ ಗುಣಗಣನೀತ ಬೇಸರದಲೆ ಕೊಂಡಾಡಿದರೆ ನಿತ್ಯ ಇಷ್ಟಾರ್ಥವನಿತ್ತ ದಯದಿ ಪಾಲಿಸು ಜಯತೀರಥರಾಯ. ದಯದಿ ಪಾಲಿಸೋ ಜಯತೀರಥರಾಯ. ಅಕ್ಷೋಭ್ಯರತನಯ ಅಕ್ಷೋಭ್ಯರತನಯ ದಯದಿ ಪಾಲಿಸೋ ಜಯತೀರಥರಾಯ. ದಯದಿ ಪಾಲಿಸೋ ಜಯತೀರಥರಾಯ. ಜಯತೀರಥರಾಯ ಜಯತೀರಥರಾಯ. ವೀಕ್ಷಕರೇ, ಗುರುಕುಲ ಸಾರ್ವಭೌಮರಾದ ಶ್ರೀ ಜಯತೀರ್ಥರ 635ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಆಷಾಢ ಕೃಷ್ಣ ಪಂಚಮಿ ಅಂದರೆ ಇದೇ ತಿಂಗಳ 29ರಂದು ಸೋಮವಾರ ಕೋಟಿ ಪುಷ್ಪಾರ್ಚನೆ ಕಾರ್ಯಕ್ರಮವು ಮಳಖೇಡದ ಉತ್ತರಾದಿ ಮಠದ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ನೆರವೇರುವುದು. ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಜರುಗುವ ಈ ಕಾರ್ಯಕ್ರಮಕ್ಕೆ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕೃತಾರ್ಥರಾಗಬೇಕೆಂದು ಈ ಮೂಲಕ ಕೋರಲಾಗಿದೆ.